ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸೀರೆಗೆ ಒಂದು ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಸೀರೆ ಬಂದು ಬ್ಲೂ ಹಾಗೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿದೆ. ನೋಡಿ, ನಾನಿಲ್ಲಿ ಈ ಸೀರೆಗೆ ಒಂದು ಗ್ರ್ಯಾಂಡಾಗಿರೋ ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ಪಲ್ಲು ಬಂದು ಪರ್ಪಲ್ ಕಲರ್ನಲ್ಲಿದೆ. ನೋಡಿ, ಸ್ಟಾರ್ಟಿಂಗಲ್ಲಿ ನೀವು ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4. ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ 1 2 3 4. ನೋಡಿ, ಮತ್ತೆ ನಾನು 4 ಚೈನ್ನ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ 1 2 3 4. ನೋಡಿ, ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್. ನೋಡಿ, 4 ಚೈನ್ನ ಹಾಕಿಬಿಟ್ಟು ಮತ್ತೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನಾನು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 4 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಇವತ್ತಿನ ಈ ಡಿಸೈನ್ಗೆ ಈ ರೀತಿಯಾಗಿರೋ ಫ್ಲವರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಡಿಸೈನ್ ಬೀಡನ್ನ ಬೇಕಾದರೂ ಈ ಡಿಸೈನ್ಗೆ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಸೀರೆ ಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಸೀರೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 4 ಚೈನ್ನ ಹಾಕಿಬಿಟ್ಟು ನಾನು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು. ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ. ಟೈಟಾಗೆ ಲಾಕ್ಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು 4 ಚೈನ್ನ ಹಾಕಿ ಏನು ಸೀರೆಗೆ ಲಾಕ್ನ ಮಾಡ್ಕೊಳ್ತೀರೋ ಅದನ್ನು ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಬೇಸ್ ಲೈನಲ್ಲಿ 4 ಚೈನ್ಗಳನ್ನೇ ಹಾಕ್ಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನಾನು 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್. ನಾನು ಸ್ಟಾರ್ಟಿಂಗಲ್ಲಿ 4 ಸಲ 4 ಚೈನ್ನ ಹಾಕಿದ್ದೆ. ಬೀಡನ್ನ ಹಾಕಿ ಆದಮೇಲೆ 6 ಸಲ 4 ಚೈನ್ನ ಹಾಕ್ಕೋಬೇಕು. ನೋಡಿ, ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ ನಾನು 6 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ನೀವೂ ಅಷ್ಟೇ ಬೀಡನ್ನ ಹಾಕಿ ಆದಮೇಲೆ ಫುಲ್ ಸೀರೆಗೆ ಡಿಸೈನ್ನ ಮಾಡಬೇಕಾದ್ರೆ ಅಂದರೆ ಮೊದಲನೇ ಸ್ಟೆಪ್ನ ಮಾಡಬೇಕಾದ್ರೆ 6 ಸಲ 4 ಚೈನ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಸಲ 4 ಚೈನ್ನ ಹಾಕ್ಕೊಳ್ಳಿ. ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ನೀವು ಬೀಡನ್ನ ಲಾಕ್ ಮಾಡ್ಕೋಬೇಕು. ಹಾಗೆಯೇ ಲಾಕ್ನ ಮಾಡ್ಕೋಬೇಡಿ ಸೀರೆಗೆ. ನೋಡಿ, ಬೀಡನ್ನ ಲಾಕ್ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಬೀಡನ್ನ ಹಾಕಿ ಆದಮೇಲೆ 4 ಚೈನ್ನ 6 ಸಲ ಹಾಕ್ಕೊಂಡಿದ್ದೀನಿ. ನೀವೂ ಅಷ್ಟೇ ಫುಲ್ ಸೀರೆಗೆ ಬೇಸ್ ಲೈನ್ನ ಮಾಡಬೇಕಾದ್ರೆ
ಬೀಡನ್ನ ಹಾಕಿ ಆದಮೇಲೆ 4 ಚೈನ್ನ 6 ಸಲ ಹಾಕ್ಕೋಬೇಕು. ಇವಾಗ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಂಡು ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನನಗೆ 2 ಸಲ 4 ಚೈನ್ ಬಂದಿದೆ, ಹಾಗಾಗಿ 4 ಚೈನ್ನ ಹಾಕಿಬಿಟ್ಟು ಕೊನೆಯಲ್ಲಿ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವೂ ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಬೀಡನ್ನ ಹಾಕಿ ಆದಮೇಲೆ ಸೀರೆಯ ಮಿಡಲಲ್ಲಿ 6 ಸಲ 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದನೇ 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೂ ಅದೇ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರೋ ಲಾಕಿಗೂ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4. ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಮೊದಲನೇ ಸ್ಟೆಪ್ಪಲ್ಲಿ 4 ಚೈನ್ನ ಹಾಕಿ ಲಾಕ್ನ ಏನು ಮಾಡಿದ್ನೋ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4. ನೋಡಿ, ಮತ್ತೆ ನಾನು 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4. ನೋಡಿ, ಮತ್ತೆ ನಾನು 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ 4 ಚೈನ್ಗಳ ಮೇಲೆ 4 ಚೈನ್ಗಳನ್ನೇ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 3 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು 3 ಸಲ 4 ಚೈನ್ನ ಹಾಕಿ ಆದಮೇಲೆ ನಿಡಲ್ ಮೇಲೆ 2 ಸಲ ದಾರನ ತಗೊಳ್ತಾ ಇದ್ದೀನಿ. ನೋಡಿ, 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೋಡಿ, ನಿಮಗೆ ಬೀಡ್ನ ಲಾಕ್ ಮಾಡಿಕೊಂಡು ಸೀರೆಗೆ ಲಾಕ್ನ ಮಾಡಿದರೆ ಈ ರೀತಿಯಾಗಿರೋ 6 ಎಳೆ ದಾರ ಬೀಡ್ನ ಹಿಂಭಾಗದಲ್ಲಿ ಬರುತ್ತೆ. ಹಾಗಾಗಿ ನೀವು ಮೊದಲನೇ ಸ್ಟೆಪ್ಪಲ್ಲಿ ಬೀಡ್ನ ಲಾಕ್ ಮಾಡಿಕೊಂಡೆ ಸೀರೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನಿಡಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಎಳೆ ದಾರನೂ ಬಿಡ್ದಲೆ ನಿಡಲ್ನ ಹಾಕಿ ದಾರನ ಎಳ್ಕೋಬೇಕು. ನೋಡಿ, ನಿಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಡಲ್ ಮೇಲೆ ಮತ್ತೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಾನು ನಿಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನಾನು ನಿಡಲ್ ಮೇಲೆ 2 ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ತ್ರಿಬಲ್ ಕ್ರೋಶೆಯ ಕಂಬನ ಮಾಡುವಾಗ ಎಲ್ಲ ತ್ರಿಬಲ್ ಕ್ರೋಶೆಯ ಕಂಬನೂ ಒಂದೇ ರೀತಿ ಬರೋ ಥರ ನೀವು ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ಅಥವಾ ನಿಮಗೆ ಈ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತೀನಿ ಅಂದವರು, ಅಂದರೆ ಬಿಗಿನರ್ಸು ಯಾರು ಇರ್ತಾರೋ ಅವರು ಡಬಲ್ ಕ್ರೋಶೆಯ ಕಂಬನೂ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಡಬಲ್ ಕ್ರೋಶೆಯ ಕಂಬ ಬೇಕು ಅನ್ನೋರು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆಯ ಕಂಬ ಬೇಕು ಅನ್ನೋರು ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಹೋಗಿ. ನೋಡಿ, ನಾನಿಲ್ಲಿ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ಒಟ್ಟು 15 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ 15 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ನೋಡಿ, 15 ತ್ರಿಬಲ್ ಕ್ರೋಶೆಯ ಕಂಬ ಆದಮೇಲೆ 4 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿರ್ತೀವೋ ಆ ಲಾಕ್ನ ಮೇಲೆ ನೀವು
ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ. ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಎಳ್ತಾ ಅಂತ ಅನಿಸಿದ್ರೂ ನೀವು 15 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೋಬೇಕು. ಜಾಸ್ತಿ ಆಗಲಿ ಕಮ್ಮಿ ಆಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೌಂಟ್ನ ಮಾಡಿಕೊಂಡೆ ನೀವು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ 15 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ಗಳನ್ನ ಮಾಡ್ಕೊಳ್ತೀನಿ. ನೋಡಿ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಆರ್ಸ್ನ ಮಾಡಿ ಆದಮೇಲೆ ನೀವು 4 ಸಲ 4 ಚೈನ್ನ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ 4 ಚೈನ್ನ ಹಾಕಿ ಮೊದಲನೇ ಸ್ಟೆಪ್ಪಲ್ಲಿ ಲಾಕ್ಗಳನ್ನ ಏನು ಮಾಡ್ಕೊಂಡಿರ್ತೀವೋ ಆ ಲಾಕ್ಗಳ ಮೇಲೆ ಲಾಕ್ಗಳನ್ನ ಮಾಡ್ಕೋಬೇಕು. ನೋಡಿ ಆರ್ಸ್ನ ಮಾಡಿ ಆದಮೇಲೆ 4 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೋಡಿ 1 ಎಳೆ ದಾರನು ಬಿಡದಲೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಮೊದಲನೇ ಆರ್ಚಿಗೂ 15 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಫುಲ್ ಸೀರೆಗೆ ಆರ್ಚ್ಗಳನ್ನ ಮಾಡಬೇಕಾದ್ರೆ 2ನೇ ಸ್ಟೆಪ್ಪಲ್ಲಿ ನಾನು 15 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಕೌಂಟ್ನ ಮಾಡಿಕೊಂಡು 15 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ನೋಡಿ ಮತ್ತೆ ನಾನು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ 15 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 15 ತ್ರಿಬಲ್ ಕ್ರೋಶೆಯ ಕಂಬ ಆದಮೇಲೆ ಆರ್ಸ್ನ ಡೈರೆಕ್ಟಾಗಿ ನಾನು 4 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕ್ನ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಲಾಕ್ಗಳ ಮೇಲೆ ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ 4 ಚೈನ್ನ ಮೇಲೆ 4 ಚೈನ್ನೇ ಹಾಕ್ಕೊಂಡು ಲಾಕ್ಗಳನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಆರ್ಸ್ನ ಮಾಡಿ ಆದಮೇಲೆ ನಾನು 4 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ 4 ಚೈನ್ನ ಹಾಕಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನಾನು 15 ತ್ರಿಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಫುಲ್ ಸೀರೆಗೆ ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ 2ನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 4 ಚೈನ್ನ ಮೇಲೆ 4 ಚೈನ್ನ ಹಾಕಿ 2 ಲಾಕ್ನ ಏನು ಮಾಡಿದ್ದೋ ಮೊದಲನೇ ಸ್ಟೆಪ್ಪಲ್ಲಿ ಆ ಲಾಕ್ಗಳ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 15 ತ್ರಿಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದನೇ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಪರ್ಪಲ್ ಕಲರ್ ದಾರನ ತಗೊಂಡಿದ್ದೀನಿ. ಈ ಸೀರೆ ಬಂದು ಬ್ಲೂ ಹಾಗೆ ಪರ್ಪಲ್ ಕಲರ್ ಕಾಂಬಿನೇಷನ್ನಲ್ಲಿರೋದ್ರಿಂದ ನಾನಿಲ್ಲಿ 3ನೇ ಸ್ಟೆಪ್ನ ಮಾಡೋದಕ್ಕೆ ಪಲ್ಲು ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ನಾನಿಲ್ಲಿ ಪರ್ಪಲ್ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನೇ ತಗೊಂಡಿದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ 2ನೇ ಸ್ಟೆಪ್ಪಲ್ಲಿ 2 ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ 2 ಲಾಕ್ನ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು 1 ಸಲ ಮಾತ್ರ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 2 ಸಲನೂ ಕೂಡ ಲಾಕ್ನ ಮಾಡ್ಕೋಬೋದು. ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು 2ನೇ ಸ್ಟೆಪ್ಪಲ್ಲಿ 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ ನೋಡಿ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ನೀಡಲ್ ಮೇಲೆ 1 ಸಲ ದಾರನ ತಗೊಂಡು
ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಗೆ ಸ್ಟಾರ್ಟಿಂಗಲ್ಲಿ 4 ಚೈನ್ನ ಏನು ಹಾಕ್ಕೊಂಡಿದ್ನೋ ನೋಡಿ, ಮೊದಲನೇ ಸ್ಟೆಪ್ಪಲ್ಲಿ 4 ಚೈನ್ ಹಾಗೆ ಮೊದಲನೇ ತ್ರಿಬಲ್ ಕ್ರೋಶೆ ಮಧ್ಯೆ ನೋಡಿ ಈ ರೀತಿಯಾಗಿ ಗ್ಯಾಪ್ ಕಾಣಿಸುತ್ತೆ. ಅಲ್ಲಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತ್ರಿಬಲ್ ಕ್ರೋಶೆ ಕಂಬ ಹಾಗೂ 4 ಚೈನ್ನ ಗ್ಯಾಪಿಗೆ ನಾನು ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೋಬೇಕು. ನೋಡಿ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೋಬೇಕು. ನೋಡಿ ಬೀಡನ್ನ ಹಾಕಿ ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಕೆಳಗಡೆ ನೋಡಿ, ಡಬಲ್ ಕ್ರೋಶೆ ಕಂಬದ ಕೆಳಗಡೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವು ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬನ ಏನು ಮಾಡ್ಕೊಂಡಿರ್ತೀರೋ ಅದ್ರ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಟ್ಟು 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 8 ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 3 ನೋಡಿ 3 ತ್ರಿಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ತ್ರಿಬಲ್ ಕ್ರೋಶೆ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ನೋಡಿ ಈ ರೀತಿಯಾಗಿ, ಇಲ್ಲ ಅಂದರೆ ನೋಡ್ಕೊಳ್ಳಿ, ಮೊದಲನೇ ಗ್ಯಾಪು 2ನೇ ಗ್ಯಾಪ್ನ ಬಿಟ್ಟು 3ನೇ ಗ್ಯಾಪಿಗೆ ನೋಡಿ 3ನೇ ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಸ್ಮಾಲ್ ಆರ್ಚು ಈ ರೀತಿಯಾಗಿ ಬರುತ್ತೆ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಮತ್ತೆ 1 2 3 4 ನೋಡಿ ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕಿ ಆದಮೇಲೆ ಡಿಸೈನ್ನ ಈ ರೀತಿಯಾಗಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ನೋಡಿ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಕಂಬಗಳ ಮೇಲೆ ನಿಮಗೆ ನೀಟಾಗಿ ಗ್ಯಾಪ್ಗಳು ಕಾಣಿಸುತ್ತೆ. ಗ್ಯಾಪ್ಗಳನ್ನ ಕೌಂಟ್ ಮಾಡ್ಕೋಬೇಕು. ನೋಡಿ 1 2 3 4 ನೋಡಿ 4ನೇ ಕಂಬನ ಏನು ಗ್ಯಾಪ್ ಇದೆಯೋ ನೋಡಿ 1 2 3 4 ನೋಡಿ 4ನೇ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನಿಲ್ಲಿ 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೋಬೇಕು. ನೋಡಿ ಸೀದಾ ತಿರುಗಿಸ್ಕೊಂಡು 1 2 ನೋಡಿ 2 ಚೈನ್ನ ಹಾಕಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ ದಾರನ ತಗೊಂಡು 4 ಚೈನ್ನ ಏನು ಹಾಕ್ಕೊಂಡಿರ್ತೀರೋ ಅದ್ರ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಮತ್ತೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಡಬಲ್ ಕ್ರೋಶೆಯ ಕಂಬನ ಹಾಕ್ಕೊಂಡು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೆ. 2ನೇ ಸ್ಮಾಲ್ ಆರ್ಚಿಗೆ ನೋಡಿ, ಮೊದಲನೇ ಸ್ಮಾಲ್ ಆರ್ಚಿಗೆ ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. 2ನೇ ಸ್ಮಾಲ್ ಆರ್ಚಿಗೆ ಈ ರೀತಿಯಾಗಿ 4 ಚೈನ್ನ ಹಾಕಿಬಿಟ್ಟು ನೀವು ಆ 4 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ಮಾಲ್ ಆರ್ಸ್ನ ಏನು ಮಾಡ್ಕೊಳ್ತೀವೋ ಅಲ್ಲಿಗೆ ನಾನು 8 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ 8 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಮತ್ತೆ 8 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 8 ಡಬಲ್ ಕ್ರೋಶೆಯ ಕಂಬನ ಮಾಡಿ ಆದಮೇಲೆ ಇವಾಗ ಇಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ದೀನೋ ಅದನ್ನು ಬಿಟ್ಟು 1 2 ನೋಡಿ 2 ಕಂಬದ ಗ್ಯಾಪ್ನ ಬಿಟ್ಟು 3ನೇ ಕಂಬದ ಮಿಡಲಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಸ್ಮಾಲ್ ಆರ್ಚು ಈ ರೀತಿಯಾಗಿ ಬರುತ್ತೆ. ಇವಾಗ ಮತ್ತೆ 4 ಚೈನ್
ನೋಡಿ 4 ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ನೋಡಿ ಡಿಸೈನ್ನ ಟರ್ನ್ ಮಾಡಿಕೊಂಡು 1 2 3 4 ನೋಡಿ 4ನೇ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ನೀವು 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಮೊದಲಿಗೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ನೋಡಿ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಆದಮೇಲೆ 4 ಚೈನ್ನ ಏನು ಹಾಕ್ಕೊಂಡಿರ್ತೀರೋ ಅದ್ರ ಗ್ಯಾಪಿಗೆ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ 2 ಚೈನ್ನ ಹಾಕಿಬಿಟ್ಟು ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನೀವು ಇಲ್ಲಿ 4 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಮತ್ತೆ ನಾನಿಲ್ಲಿ 8 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನಾನಿಲ್ಲಿ 8 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 8 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಲಾಕ್ನ ಏನು ಮಾಡ್ಕೊಂಡಿರ್ತೀವೋ ಅದನ್ನು ಬಿಟ್ಟು 1 2 ನೋಡಿ 2 ತ್ರಿಬಲ್ ಕ್ರೋಶೆ ಕಂಬನ ಬಿಟ್ಟು 3ನೇ ತ್ರಿಬಲ್ ಕ್ರೋಶೆ ಮಧ್ಯೆ ನೋಡಿ 3ನೇ ತ್ರಿಬಲ್ ಕ್ರೋಶೆ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ. ನೋಡಿ ಫ್ಲವರ್ ಥರ ಬರುತ್ತೆ. ಈ ರೀತಿಯಾಗಿ ನೀವು ಸ್ಮಾಲ್ ಆರ್ಸ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಆರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲೂ ನಾನು 4 ಚೈನ್ನ ಗ್ಯಾಪಿಗೆ 8 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 8 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 2 ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿಬಿಟ್ಟು ಕೊನೆಯಲ್ಲಿ ನೋಡಿ 4 ಚೈನ್ ಹಾಗೆ ಒಂದು ತ್ರಿಬಲ್ ಕ್ರೋಶೆಯ ಕಂಬದ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಈ ರೀತಿಯಾಗಿ ಬರುತ್ತೆ. 4 ಚೈನು ತ್ರಿಬಲ್ ಕ್ರೋಶೆ ಕಂಬದ ಮಧ್ಯೆ ಲಾಕ್ಗಳು ಬರುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ನೀವು ಇವಾಗ ಡಿಸೈನ್ನ ನೋಡ್ಬೋದು. ಈ ರೀತಿಯಾಗಿ ನಿಮಗೆ 5 ಸ್ಮಾಲ್ ಆರ್ಚ್ಗಳು ಬರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ನೀವೂ ಕೂಡ ಇದೇ ರೀತಿಯಾಗಿ ಆರ್ಸ್ನ ಮಾಡ್ಕೋಬೇಕು. ಇವಾಗ ನಾನು ಈ ಆರ್ಸ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಫಿನಿಶಿಂಗ್ ಮಾಡ್ಕೋಬೇಕು. ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ ಮಾಡಿಕೊಂಡು ಮೊದಲನೇ ಕಂಬದ ಮೇಲೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2ನೇ ಕಂಬದ ಮೇಲ್ಗಡೆನೂ ಒಂದು ಸಿಂಗಲ್ ಕ್ರೋಶೆ, 3ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ, 4ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ. ನೋಡಿ ನಾನಿಲ್ಲಿ 4 ಕಂಬದ ಮೇಲೂ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿಯಾಗಿ ಸಿಂಗಲ್ ಕ್ರೋಶೆನೂ ಮಾಡ್ಕೋಬೋದು ಅಥವಾ 4 ಚೈನ್ನ ಹಾಕಿ 4ನೇ ಕಂಬದ ಮೇಲೆ ಲಾಕ್ನ ಮಾಡಿಕೊಂಡು ಸಹ ನೀವು ಆರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ಇಲ್ಲಿ 4 ಡಬಲ್ ಕ್ರೋಶೆ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಆರ್ಸ್ನ ಪಕ್ಕದಲ್ಲಿರೋ 4 ಚೈನ್ನ ಮೇಲೆ ನೋಡಿ 4 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿರ್ತೀವೋ ಅದ್ರ ಮೇಲ್ಗಡೆ ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಕಂಪ್ಲೀಟ್ ಅಂತ ಅನಿಸುತ್ತೆ. ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೀವೂ ಕೂಡ ಇದೇ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ನೋಡಿ 4 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 2 ಸಲ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಇಲ್ಲಿ 4 ಚೈನ್ ಹಾಗೆ ತ್ರಿಬಲ್ ಕ್ರೋಶೆ ಮಧ್ಯೆ ನೋಡಿ 4 ಚೈನ್ ಹಾಗೆ ತ್ರಿಬಲ್ ಕ್ರೋಶೆ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ 1 2 ನೋಡಿ 2 ಚೈನ್ನ ಹಾಕಿಬಿಟ್ಟು ನಾನು ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾನು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ
ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗೆ ಯಾರಿಗೆ ಬ್ರೈಡಲ್ ಡಿಸೈನ್ ಇಷ್ಟ ಆಗುತ್ತೋ ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಹಾಗೆ ಈ ಡಿಸೈನಲ್ಲಿ ಜಾಸ್ತಿ ಬೀಡ್ಗಳು ಸಹ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಬಿಗಿನರ್ಸು ಯಾರಾದರೂ ಈ ಡಿಸೈನ್ನ ಟ್ರೈ ಮಾಡ್ತೀವಿ ಅಂದರೆ ನೀವು ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದರೆ ನಿಮಗೆ ಈ ಡಿಸೈನ್ ಅರ್ಥ ಆಗುತ್ತೆ. ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ಮಾಡಿಕೊಡಿ. ನೋಡಿ, ನಾನಿಲ್ಲಿ 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 8 ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 ನೋಡಿ, 2 ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ಕಂಬದ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ನ ಹಾಕಿಬಿಟ್ಟು ಇಲ್ಲಿ 4ನೇ ಕಂಬದ ಮೇಲೆ ನಾನು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು 2 ಚೈನ್ನ ಹಾಕಿ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇಲ್ಲಿ 4 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗಲ್ಲಿರೋ ಆರ್ಚಿಗೆ ಮಾತ್ರ ನಾನು ಅಂದರೆ ಸ್ಮಾಲ್ ಆರ್ಚ್ ಏನು ಮಾಡ್ಕೊಳ್ತೀವೋ ಅದನ್ನು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ನೀವು ಆರ್ಚ್ನ ಮಾಡ್ಕೋಬೇಕಾಗುತ್ತೆ. ಆಮೇಲಿಂದ 2 3 4 5 ನೋಡಿ, 5 ಸ್ಮಾಲ್ ಆರ್ಚ್ಗಳು ಏನು ಬರುತ್ತೋ ಅದನ್ನು ನೀವು 4 ಚೈನ್ಗಳನ್ನ ಹಾಕ್ಕೊಂಡು 4 ಚೈನ್ನ ಗ್ಯಾಪಿಗೆ 8 ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ನೀವು ಆರ್ಚ್ಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, 4 ಚೈನ್ನ ಗ್ಯಾಪಿಗೆ 8 ಡಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ 1 2 ನೋಡಿ, 2 ಕಂಬನ ಸ್ಕಿಪ್ ಮಾಡಿ 3ನೇ ಕಂಬದ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ನಾನು 4 ಚೈನ್ನ ಹಾಕಿಬಿಟ್ಟು ಇನ್ನು 3 ಸ್ಮಾಲ್ ಆರ್ಚ್ಗಳನ್ನ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಫುಲ್ ಸೀರೆಗೆ ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಕೊನೆಯಲ್ಲಿರೋ ಸ್ಮಾಲ್ ಆರ್ಚ್ನ ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ನೀವು ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕಾಗುತ್ತೆ. 4 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 2 ಸಲ 4 ಚೈನ್ನ ಹಾಕ್ಕೋಬೇಕು. ನೋಡಿ, ಆರ್ಚ್ನ ಮಾಡಿ ಆದಮೇಲೆ 2 ಸಲ 4 ಚೈನ್ನ ಹಾಕಿಬಿಟ್ಟು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ ನಾನು ಯಾವ ರೀತಿಯಾಗಿ 3ನೇ ಸ್ಟೆಪ್ಪಲ್ಲಿ ಸ್ಮಾಲ್ ಆರ್ಚ್ಗಳನ್ನ ಮಾಡ್ಕೊಂಡಿದ್ನೋ ಅದೇ ರೀತಿಯಾಗಿ ನೀವು ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಆರ್ಚ್ನ ಕಂಪ್ಲೀಟ್ ಮಾಡಿ ಆದಮೇಲೆ ಆರ್ಚ್ ತುಂಬಾ ನೀಟಾಗಿ ಬರುತ್ತೆ. ಹಾಗೆ 2ನೇ ಸ್ಟೆಪ್ಪಲ್ಲಿ ನೀವು 15 ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ಟೈಟ್ ಆದ್ರೂ ನಿಮಗೆ 3ನೇ ಸ್ಟೆಪ್ನ ಮಾಡಿ ಆದಮೇಲೆ ಆರ್ಚು ನೀಟ್ ಫಿನಿಶಿಂಗ್ ಬರುತ್ತೆ, ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ನಾನಿವಾಗ 3ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಡಿಸೈನ್ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನನಗೆ ಆರ್ಚ್ ಬಂದಿರೋದ್ರಿಂದ 6 ಎಳೆ ದಾರಗಳನ್ನ ಏನು ಕಟ್ ಮಾಡಿದ್ದೀನೋ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ಆರ್ಚ್ಗಳು ಒಂದೇ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ಆರ್ಚ್ ಫೋಲ್ಡ್ ಆಗಲಿ ಎಳ್ತಾ ಆಗಲಿ ಏನೂ ಆಗಿಲ್ಲ, ತುಂಬಾ ನೀಟಾಗಿ ಬಂದಿದೆ. ನೀವು ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಚುಗಳನ್ನೂ ಸಹ ಕಟ್ಕೊಳ್ತೀನಿ. ನೋಡಿ, ಇಲ್ಲಿ 2 4 ಚೈನ್ನ ಗ್ಯಾಪ್ಗಳಿದೆ. ಆರ್ಸ್ನ ಎಂಡ್ ಮಾಡಿ ಆದಮೇಲೆ ನೋಡಿ, ಆರ್ಸ್ನ ಏನು ಎಂಡ್ ಮಾಡಿ ಲಾಕ್ನ ಮಾಡಿಕೊಂಡು 4 ಚೈನ್ನ ಹಾಕ್ಕೊಂಡಿರ್ತೀವೋ ಆ 4 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ಈ ಕಡೆ 4 ಚೈನ್ ಏನಿದೆಯೋ ಅದಕ್ಕೆ ಕುಚ್ಚುಗಳನ್ನ ಕಟ್ಕೋಬೇಡಿ, ಯಾಕಂದರೆ ಇದು ಆರ್ಚು ಅದಕ್ಕೆ ಅಂದರೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ 4 ಚೈನ್ನ ಹಾಕ್ಕೊಂಡಿರೋದು. ನೋಡಿ, ಆರ್ಸ್ನ ಮಾಡಿ ಆದಮೇಲೆ ಆರ್ಸ್ನ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿರೋ 4 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ಇವಾಗ ನಾನು ಈ ಡಿಸೈನ್ಗೆ ಕುಚ್ಚುಗಳನ್ನ ಕಟ್ಟಿಬಿಟ್ಟು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 140 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 280 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ತುಂಬಾ
ನೀಟ್ ಲುಕ್ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು. ಹಾಗೆ ನೀವಿಲ್ಲಿ ಆರ್ಚ್ಗಳನ್ನು ಕೂಡ ನೋಡ್ತಾ ಇರ್ಬೋದು. ನಾನಿಲ್ಲಿ ಆರ್ಚ್ನ ಮೇಲೆ ಪರ್ಲ್ ಚೈನ್ನ ಅಂಟಿಸಿದ್ದೀನಿ. ಬೇಕಾದವರು ಈ ರೀತಿಯಾಗಿ ಪರ್ಲ್ ಚೈನ್ ಅಥವಾ ಸ್ಟೋನ್ ಚೈನ್, ಬಾಲ್ ಚೈನ್ ಯಾವುದನ್ನು ಕೂಡ ಬೇಕಾದರೂ ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವಿಲ್ಲಿ ಆರ್ಚ್ಗಳನ್ನು ಕೂಡ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ಹಾಗೆ ಈ ಡಿಸೈನಲ್ಲಿ ಸ್ವಲ್ಪನೇ ಬೀಡನ್ನ ನಾನು ಯೂಸ್ ಮಾಡಿದ್ದೀನಿ. ಜಾಸ್ತಿ ಬೀಡನ್ನ ಈ ಡಿಸೈನ್ಗೆ ಹಾಕಿಲ್ಲ. ಬೀಡ್ ಯಾರಿಗೆ ಇಷ್ಟ ಆಗಲ್ವೋ ಅವರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಹಾಗೆ ನಾನಿಲ್ಲಿ ಒಂದೇ ಕಲರ್ನಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಹಾಗೆ ಸ್ಮಾಲ್ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೀವೂ ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಬಿಗಿನರ್ಸು ಕೂಡ ಟ್ರೈ ಮಾಡ್ತೀವಿ ಅಂದರೆ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 1300 ಚಾರ್ಜ್ ಮಾಡಿದ್ದೆ. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರೆಲ್ಲ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.